ಹಾಯ್ ಗಾಯ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಕರ್ನಾಟಕ ಅಕ್ವೇರಿಯಂ ಕನ್ನಡ ಚಾನಲ್ಗೆ. ನೀವು ನೋಡ್ತಾ ಇರ್ಬೋದು, ಇವತ್ತು ನಾನು ತೋರಿಸ್ತಾ ಇರೋದು ಏನು ಅಂದರೆ ಇಗ್ವಾನ. ಈ ಇಗ್ವಾನಗಳು ನೀವು ನೋಡ್ತಾ ಇರೋದು ಒಂದು 4 ಕಲರ್ ಇದೆ. ಇದರಲ್ಲಿ ತುಂಬ ಕಲರ್ಗಳು ಬರ್ತವೆ. ಇದರಲ್ಲಿ ಪ್ರೈಮರಿ ಅಂದರೆ ಒಂದು ಮೇನ್ ಕಲರ್ ಅಂದರೆ ಗ್ರೀನ್ ಕಲರ್ ಇರ್ಬೋದು, ರೆಡ್ ಕಲರ್ ಇರ್ಬೋದು, ಆ್ಯಂಡ್ ಬ್ಲೂ ಕಲರು ಆ್ಯಂಡ್ ಯೆಲ್ಲೋ ಲುಟಿನೋ ಅಂತಾರೆ. ಓಕೆನಾ? ಇದು ಬಂದು ಒಂದು ಈ 3ರಲ್ಲಿ ಇದು ಕಾಸ್ಟ್ಲಿಯೆಸ್ಟ್. ಆ್ಯಂಡ್ ನೆಕ್ಸ್ಟ್ ಕಾಸ್ಟ್ಲಿ ಅದು ಬ್ಲೂ ಕಲರು, ಆಮೇಲೆ ರೆಡ್ ಕಲರು, ಆಮೇಲೆ ಕಮ್ಮಿ ಅಂದರೆ ಗ್ರೀನ್ ಕಲರು. ಸೊ ನೀವು ನೋಡ್ತಾ ಇರ್ಬೋದು ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ. ಇದು ಬಂದು ಲೀಗಲ್ ಆಗಿ ಇಂಡಿಯಾದಲ್ಲಿ, ನಮ್ಮ ಭಾರತದಲ್ಲಿ ನಾವು ಪೆಟ್ಟಾಗಿ ಇಟ್ಕೊಬೋದು. ಒಂದು ಸ್ಟಾರ್ಟಿಂಗ್ ಎಕ್ಸಾಟಿಕ್ ಪೆಟ್ಟು ನಿಮ್ಗೆ ಏನಾದರೂ ಬೇಕು, ನಾನು ಸ್ಟಾರ್ಟಿಂಗ್ ಒಂದು ಎಕ್ಸಾಟಿಕ್ ಪೆಟ್ನ ಒಂದು ನಾರ್ಮಲ್ ಆಗಿ ಮೇಂಟೆನೆನ್ಸ್ ಅಷ್ಟೊಂದು ಇಲ್ದಿರ ಕೇರ್ಫುಲ್ ಆಗಿ ತುಂಬ ವರ್ಷ ಬದುಕೋ ಎಕ್ಸಾಟಿಕ್ ಪೆಟ್ ಬೇಕು ಅನ್ನೋರು ಆರಾಮಾಗಿ ನೀವು ಇಗ್ವಾನಾಗೆ ಹೋಗ್ಬೋದು. ಇದು ಮಿನಿಮಮ್ ಇಲ್ಲ ಅಂದ್ರೂ ಒಂದು 3 ತಿಂಗಳಿಂದ 4 ತಿಂಗಳು ಮರಿಗಳು ಇನ್ನು ಇವೆಲ್ಲ ಮರಿಗಳು. ಓಕೆನಾ? ಫಸ್ಟ್ ಹೇಳ್ಬಿಡ್ತೀನಿ, ಇದನ್ನು ಮರಿಗಳು. ಇದು ಇನ್ನೂ ಇಲ್ಲ ಅಂದ್ರೂ ಒಂದು 5.5 feet to 6 feet ವರೆಗೂ ಹೋಗುತ್ತೆ. ನೀವು ಹೆಂಗೆ ಪ್ರೋಟೀನ್ ಕೊಡ್ತೀರೋ ಹಂಗೆ. ನೀವು ನೋಡ್ತಾ ಇರ್ಬೋದು, ಇದು ಬಂದು ಲುಟಿನೋ ಅಂದರೆ ಯೆಲ್ಲೋ ಕಲರ್. ಇದರಲ್ಲಿ ಇನ್ನೂ ಸ್ನೋ ಅಂತ ಬರುತ್ತೆ. ನೀವು ನೋಡ್ತಿರ್ಬೋದು, ಈ ತಲೆ ಮೇಲೆ ಕಾಣ್ತಿದೆಯಲ್ಲ, ಈ ತಲೆ ಮೇಲೆ ಕಾಣ್ತಿರೋ ವೈಟ್ ಕಲರಲ್ಲಿ ಪೂರ್ತಿ ಬಾಡಿ ವೈಟ್ ಆಗಿರುತ್ತೆ. ಅದು ಹೆವಿ ಕಾಸ್ಟ್ಲಿ. ಅದರಲ್ಲೂ ಆಲ್ಬಿನೋ ಅಂತ ಬರುತ್ತೆ, ಅದು ಇನ್ನೂ ಕಾಸ್ಟ್ಲಿ ಬರುತ್ತೆ. ಅದು ಇವಾಗ ಸ್ಟಾಕು ಇಲ್ಲ ಇಲ್ಲಿ. ಸೊ ಇವಾಗ ಇರೋದು ಏನೈತೆ ಅದು ತೋರಿಸ್ತಾ ಇದ್ದೀನಿ ನಿಮಗೆ. ಬ್ಯೂಟಿಫುಲ್ ಆಗಿರೋ 4 ಬ್ಲೂ ಕಲರು, ಗ್ರೀನ್ ಕಲರ್, ರೆಡ್ ಕಲರ್ನ ತೋರಿಸ್ತಾ ಇದ್ದೀನಿ. ಇಂಟ್ರೆಸ್ಟ್ ಇದ್ದವರು ಆರಾಮಾಗಿ ನೀವು ಇದನ್ನು ಪೆಟ್ಟಾಗಿ ಮಾಡ್ಕೊಬೋದು. ತುಂಬ ಆ್ಯಕ್ಟಿವ್ ಆಗಿರ್ತವೆ. ಆ್ಯಂಡ್ ಇದನ್ನು ನೀವು ತುಂಬ ಈಸಿಯಾಗಿ ಪಳಗಿಸ್ಬೋದು. ಆ್ಯಂಡ್ ಇದ್ರ ಡಯೆಟು ತುಂಬ ಈಸಿ ಗುರು. ಒಂದು ಸೌಂಡ್ ಮಾಡಲ್ಲ. ಇನ್ನೊಂದು ಹೇಳ್ತೀನಿ, ಡಯೆಟ್ ಹೇಳೋಕ್ಕೂ ಮುಂಚೆ ಒಂದು ಹೇಳ್ಬಿಡ್ತೀನಿ. ಒಂದು ಸೌಂಡ್ ಮಾಡಲ್ಲ. ಈ ನಾಯಿಗಳ ಥರ ಮತ್ತು ಈ ಬೆಕ್ಕುಗಳ ಥರ ಗಲೀಜು ಮಾಡಲ್ಲ ಮನೆಯಲ್ಲಿ. ಆ್ಯಂಡ್ ಇದಕ್ಕೆ ಒಂದು ಕೇಜ್ ಅನ್ನೋದು ಒಂದು ಏನಾದರೂ ನೀವು ಮಾಡಿ ಕೊಟ್ಬಿಟ್ರೆ ಆ ಕೇಜ್ನ ಬಿಟ್ಟು ಹೊರಗೆ ಬರಲ್ಲ. ಇದು ಹೊರಗಡೆ ಬರಲ್ಲ ಅಂದರೆ ನೀವು ಲಾಕ್ ಓಪನ್ ಮಾಡಿಬಿಟ್ರೆ ಹೊರಗಡೆ ಬಂದುಬಿಡುತ್ತೆ. ಸೊ ಆರಾಮಾಗಿ ನೀವು ಒಳಗಡೆ ಎಲ್ಲ ಬ್ರಾಂಚಸ್ಸು ಮತ್ತು ಇದಕ್ಕೆ ಅಂತ ಒಂದು ಎನ್ಕ್ಲೂಜರ್ನ ಕ್ಲೀನಾಗಿ ರೆಡಿ ಮಾಡಿ ಕೊಟ್ಬಿಟ್ರೆ ಇದಕ್ಕೆ ಆರಾಮಾಗಿ ಸಾಕ್ಬೋದು. ಇದ್ರ ಡಯೆಟ್ ಬಂದು ಎಲ್ಲ ಥರದ ವೆಜಿಟೇಬಲ್ಸ್ ಆ್ಯಂಡ್ ಫ್ರೂಟ್ಸು. ಅದರಲ್ಲೂ ಕೆಲವು ವೆಜಿಟೇಬಲ್ಸು, ಕೆಲವು ಫ್ರೂಟ್ಸ್ಗಳನ್ನ ಇದಕ್ಕೆ ಕೊಡಬಾರ್ದು. ಎಕ್ಸಾಂಪಲ್ ಆಗಿ ಹೇಳಬೇಕಂದ್ರೆ ಈ ಲೈಮ್ ಅಂದರೆ ಈ ನಿಂಬೆಹಣ್ಣು, ಈ ಆರೆಂಜು, ಈ ಹುಳಿ ಅಂಶ ಇರೋ ಹಣ್ಣುಗಳು ಮತ್ತು ವೆಜಿಟೇಬಲ್ಸ್ ಎಲ್ಲ ಕೊಡೋಕೆ ಹೋಗ್ಬಾರ್ದು, ತರಕಾರಿಗಳನ್ನೆಲ್ಲ ಕೊಡೋಕೆ ಹೋಗ್ಬಾರ್ದು. ಆ್ಯಂಡ್ ಇದಕ್ಕೆ ಸೊಪ್ಪುಗಳು ಅಂದರೆ ತುಂಬ ಇಷ್ಟ ಆಗುತ್ತೆ. ಅದರಲ್ಲೂ ಮಿಂಟ್ ಸೊಪ್ಪುಗಳನ್ನ ಕೊಡೋಕೆ ಹೋಗ್ಬಾರ್ದು. ನಾನು ಹೇಳಿದ್ನಲ್ಲ, ಈ ಮಿಂಟು, ಈ ಹುಳಿ ಅಂಶ ಇರೋ ಸೊಪ್ಪುಗಳನ್ನೆಲ್ಲ ಇದಕ್ಕೆ ಕೊಡೋಕೆ ಹೋಗ್ಬಾರ್ದು. ಆ್ಯಂಡ್ ಇದು ಪ್ಯೂರ್ ವೆಜಿಟೇರಿಯನ್. ಇದಕ್ಕೆ ನಾನ್ ವೆಜ್ಗಳನ್ನೆಲ್ಲ ಕೊಟ್ಬಿಟ್ರೆ ನಿಮ್ಮ ಬ್ಯೂಟಿಫುಲ್ ಆದ ಇಗ್ವಾನ ಹೋಗ್ಬಿಡುತ್ತೆ, ನಿಮ್ಮಿಂದ ದೂರ ಆಗಿಬಿಡುತ್ತೆ. ಐ ಮೀನ್ ಜೀವ ಹೋಗ್ಬಿಡುತ್ತೆ. ಇದ್ರದ್ದು ಜೀವ ಹೋಗ್ಬಿಡುತ್ತೆ ಅಂದರೆ ಇದ್ರ ಆರೋಗ್ಯ ಕೆಡುತ್ತೆ. ಅದರಿಂದ ನಿಧಾನವಾಗಿ ಇದ್ರ ಜೀವ ಕಳ್ಕೊಳ್ಳುತ್ತೆ. ಆ್ಯಂಡ್ ನೀವು ಇದನ್ನು ಕಳ್ಕೊತೀರಾ. ನಾನ್ ವೆಜ್ ಎಲ್ಲ ಕೊಡೋಕೆ ಹೋಗ್ಬೇಡಿ. ಪ್ಯೂರ್ ವೆಜ್ ಇದು, ವೆಜಿಟೇರಿಯನ್ ಇದು. ಇದು ಮಿನಿಮಮ್ ಇಲ್ಲ ಅಂದರೂ 20ರಿಂದ 30 ವರ್ಷವರೆಗೂ ಬದುಕುತ್ತೆ. ಹೆಣ್ಣು ತುಂಬ ವರ್ಷ ಬದುಕುತ್ತೆ. ಆ್ಯಂಡ್ ಗಂಡು ಸ್ವಲ್ಪ ಅದರಿಂದ ಒಂದು 5-8 ವರ್ಷ ಕಮ್ಮಿ ಬದುಕುತ್ತೆ. ಆದರೆ ಗಂಡು ನೋಡೋಕ್ಕೆ ಹೆಂಗಿರುತ್ತೆ ಅಂತ ನಿಮಗೆ ಪಕ್ಕದಲ್ಲಿ ನಾನೊಂದು ಫೋಟೋ ಹಾಕಿರ್ತೀನಿ. ಇವಾಗ ಮರಿಗಳನ್ನ ತೋರಿಸ್ತಾ ಇದ್ದೀನಿ. ಗಂಡು ದೊಡ್ಡದಾದ್ರೆ ಹಂಗಿರುತ್ತೆ. ಅಂದರೆ ಹೆಣ್ಣು ಸ್ವಲ್ಪ ನೋಡೋಕ್ಕೆ ಸ್ವಲ್ಪ ಬ್ಯೂಟಿಲಿ ಕಮ್ಮಿ ಇರುತ್ತೆ. ಅದು ಹೇಳ್ತಾರಲ್ಲ, ಜಗತ್ತಲ್ಲಿ ಎಲ್ಲ ಪ್ರಾಣಿಗಳಲ್ಲೂ ಅಷ್ಟೇ ಗಂಡಿಗೆ ಮಹತ್ವ ಕೊಟ್ಬಿಟ್ಟಿದ್ದಾನೆ ಭಗವಂತ. ಎಲ್ಲ ಸಿಂಹ ಇರಲಿ, ಏನೇ ಇರಲಿ, ಎಲ್ಲಾನು ಬ್ಯೂಟಿ ಅಂತ ಹೋದಂದ್ರೆ ಗಂಡೇ ಇರೋದು. ನವಿಲಿರಲಿ, ಏನೇ ಇರಲಿ, ಅದು ಗಂಡೆ ಹೆಣ್ಣಿಗಿಂತ ಬ್ಯೂಟಿ ಆಗಿರುತ್ತೆ. ಅದಕ್ಕೆ ಗಂಡನ ಮೀರಿಸ್ಬೇಕು ಅಂತ ಹೆಣ್ಣು ಮೇಕಪ್ ಮಾಡ್ತಾರೆ ಈ ಕಾಲದಲ್ಲಿ. ಸೊ ನಾವು ಗಾಡ್ ಮೇಡ್ ಬ್ಯೂಟಿಗಳು ನಾವೆಲ್ಲ. ಸೊ ಹಾಗೇನೆ ಇವನು ಕೂಡ ಹೆಣ್ಣು ಇದರಲ್ಲಿ ಸ್ವಲ್ಪ ನೋಡೋಕ್ಕೆ ದೊಡ್ಡದಾದಾಗ
ನೋಡೋಕೆ ಒಂಥರ ಇರುತ್ತೆ. ಆದರೆ ಗಂಡು ಸಖತ್ತಾಗಿರುತ್ತೆ. ಅದ್ರದ್ದು ಬಿಯರ್ಡ್ ಇರಲಿ, ಅದರ ಸ್ಪೈಕ್ಸ್ ಎಲ್ಲ ತುಂಬ ದೊಡ್ಡದಾಗಿರುತ್ತೆ. ನೀವು ನೋಡಿದ್ರಲ್ಲ ಈ ಫೋಟೋ ಹಾಕಿದ್ನಲ್ಲ, ಈ ಫೋಟೋದಲ್ಲಿ ಕಾಣೋ ಥರ ಕಾಣುತ್ತೆ. ಇದರಲ್ಲಿ ಗ್ರೀನ್ ಕಲರು ನಿಮಗೆ ಸ್ಟಾರ್ಟಿಂಗು ಇದು ಆರಾಮಾಗಿ ನಿಮಗೆ ಸಿಕ್ಬಿಡುತ್ತೆ ಕಮ್ಮಿ ರೇಟ್ಗೆ. ಇದನ್ನು ಸ್ಟಾರ್ಟಿಂಗ್ ಮಾಡ್ಬೋದು. ಇಲ್ಲ ನನಗೆ ಇನ್ನೊಂದು ಸ್ವಲ್ಪ ಚೆನ್ನಾಗಿರೋದು ಬೇಕು, ಕಲರ್ಫುಲ್ ಆಗಿರಬೇಕು ನನಗೆ ಅಂತ ಹೇಳಿದ್ರೆ ನೀವು ರೆಡ್ಗೆ ಹೋಗ್ಬೋದು ಬಜೆಟು. ಆ್ಯಂಡ್ ಅದಕ್ಕಿಂತ ಸ್ವಲ್ಪ ನನಗೆ ಇನ್ನೂ ಚೆನ್ನಾಗಿರೋದು ಬೇಕು, ನಮ್ಮ ಬಜೆಟ್ ಐತೆ ಅಂತ ಹೇಳಿದ್ರೆ ನೀವು ಬ್ಲೂಗೆ ಹೋಗ್ಬೋದು. ಇಲ್ಲ ನನಗೆ ಪ್ರೀಮಿಯಮ್ ಆಗಿರಬೇಕು, ಎಕ್ಸಾಟಿಕ್ಕು ಅಂತ ಹೇಳಿದ್ರೆ ಈ ಲುಟಿನೋ ಇರಲಿ, ಈ ಸ್ನೋಗೆ ಹೋಗ್ಬೋದು. ಹೈಪರ್ ರೆಡ್ ಇದೆ, ಆರೆಂಜ್ ಕಲರಲ್ಲಿ ಬರುತ್ತೆ, ಅದಕ್ಕೆ ಹೋಗ್ಬೋದು. ಸೊ ಹಾಗೆ ಇದನ್ನು ಆರಾಮಾಗಿ ನೀವು ಸಾಕ್ಬೋದು. ನೀವು ನೋಡ್ಬೋದು, ಇದೆಲ್ಲ ಏನು ಹಾರ್ಮ್ಫುಲ್ ಆಗಿರಲ್ಲ. ನೋಡಿ ಎಷ್ಟು ಕ್ಲೀನಾಗಿ ನಾನು ಹ್ಯಾಂಡಲ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಎಷ್ಟು ಕ್ಲೀನಾಗಿದೆ ನೋಡಿ, ಎಷ್ಟು ಕ್ಲೀನಾಗಿ ನನ್ನ ಕೈ ಮೇಲೆ ಕೂತ್ಕೊತಾ ಇದೆ. ನೀವೇ ಅಬ್ಸರ್ವ್ ಮಾಡ್ಬೋದು. ಅಷ್ಟು ಬ್ಯೂಟಿ ಆ್ಯಂಡ್ ಅಷ್ಟು ಫ್ರೆಂಡ್ಲಿ ಆಗಿರುತ್ತೆ. ಆ್ಯಂಡ್ ಇದಕ್ಕೆ ನೀವು ಟ್ರೈನು ಕೂಡ ಮಾಡ್ಬೋದು. ನಿಮ್ಮ ಸೌಂಡ್ ಶಬ್ದಕ್ಕೆ ಇದು ಬರೋ ಥರ ಈ ಥರ ಎಲ್ಲ ನೀವೆಲ್ಲ ಯೂಟ್ಯೂಬಲ್ಲೆಲ್ಲ ನೋಡ್ಬೋದು. ನೀವು ಇದ್ರ ಬಗ್ಗೆ ವಿಚಾರಿಸಿದ್ರೆ ಗೊತ್ತಾಗ್ಬಿಡುತ್ತೆ ನಿಮಗೆ. ಸೊ ಇದನ್ನು ನೀವು ನಮ್ಮ ಕರ್ನಾಟಕ ಅಕ್ವೇರಿಯಂಗೆ ಬಂದರೆ ನೋಡ್ಬೋದು ಆ್ಯಂಡ್ ಇದ್ರ ಬಗ್ಗೆ ತಿಳ್ಕೊಬೋದು. ಆ್ಯಂಡ್ ಇದನ್ನು ನೀವು ಪೆಟ್ಟಾಗಿ ಓನ್ ಮಾಡ್ಬೋದು. ಸೊ ಎಲ್ಲರಿಗೂ ಈ ವಿಡಿಯೋ ಇಷ್ಟ ಆಯಿತು ಅನಿಸುತ್ತೆ. ಇನ್ನೂ ನನಗೆ ಇದ್ರ ಬಗ್ಗೆ ಡೀಟೇಲಾಗಿ ಬೇಕು, ಇಗ್ವಾನಾಗಳ ಬಗ್ಗೆ ನನಗೆ ಇನ್ನೂ ಡೀಟೇಲ್ ಆಗಬೇಕು. ಇದು ಎಲ್ಲಿಂದ ಬಿಲಾಂಗ್ ಆಗುತ್ತೆ ಅಂದರೆ ಆಸ್ಟ್ರೇಲಿಯಾದಿಂದ ಬಿಲಾಂಗ್ ಆಗುತ್ತೆ. ಸೊ ನನಗೆ ಇನ್ನೂ ಡೀಟೇಲ್ ಆಗಬೇಕು ಅದು ಇದು ಅಂತ ಏನೋ ಕೇಳಂಗಿದ್ರೆ ಕಮೆಂಟ್ ಮಾಡಿ, ದಯವಿಟ್ಟು ಕಮೆಂಟ್ ಮಾಡಿ. ಖಂಡಿತ ನಾನು ಇದ್ರ ಬಗ್ಗೆ ವಿಡಿಯೋ ಮಾಡ್ತೀನಿ. ನೀವು ನೋಡ್ತಾ ಇರ್ಬೋದು ಹೆಂಗೆ ಜಂಪ್ ಮಾಡ್ಬಿಟ್ಟು ಅಲ್ಲೋಗೈತೆ ನೋಡಿ. ಆ್ಯಂಡ್ ಇದು ಗ್ರೀನ್ ಕಲರು ಎಷ್ಟು ಬ್ಯೂಟಿಯಾಗಿದೆ ನೋಡಿ. ಎರಡು ಪಕ್ಕದಲ್ಲಿದ್ದಾಗ ಈ ಒದ್ದಾಡ್ತೈತೆ ಪಾಪ, ಎರಡು ಪಕ್ಕ. ಆ್ಯಂಡ್ ಇನ್ನೊಂದು ಇದ್ರದ್ದು ಉಗುರುಗಳು ತುಂಬ ಶಾರ್ಪ್ ಇರ್ತವೆ. ಅವಾಗವಾಗ ಈ ಬೆಕ್ಕಗೆ ಕಟ್ ಮಾಡ್ತೀವಲ್ಲ ಆ ಥರ ಕಟ್ ಮಾಡೋದ್ರಿಂದ ಇದನ್ನು ಮೇಂಟೈನ್ ಮಾಡ್ಬೋದು. ಆ್ಯಂಡ್ ಬಾಲ ನೋಡ್ಬೋದು ಹೆಲ್ದಿಯಾಗಿದೆ. ಹೆಲ್ದಿನ ಹೇಗೆ ಕಂಡುಹಿಡಿಯೋದು ಅದೆಲ್ಲ ನಾನು ಮುಂದಿನ ವೀಡಿಯೋದಲ್ಲಿ ನಾನು ಮಾಡ್ತೀನಿ, ಓಕೆನಾ. ಸೊ ಇದು ರೆಡ್ ನೋಡ್ಬೋದು. ನೀವೇನಪ್ಪ ಗ್ರೀನ್ ಐತೆ ಕೆಳಗಡೆ ರೆಡ್ ಅಂತ ಇದ್ದೀರಾ ಅಂತ ಕೇಳ್ಬೋದು. ಬಟ್ ಏನು ಅಂದರೆ ಹೋಗ್ತಾ ಅದು ಗ್ರೀನ್ ಕಲರ್ ಇರೋದು ರೆಡ್ ಕಲರ್ಗೆ ಕನ್ವರ್ಟ್ ಆಗಿಬಿಡುತ್ತೆ, ಓಕೆನಾ. ಅದು ಆಲ್ಮೋಸ್ಟ್ ಎಲ್ಲ ಇಗ್ವಾನಾಗಳಿಗೂ ಅಷ್ಟೇ. ಅದ್ರದ್ದು ಬ್ಲಡ್ ಲೈನ್ದು ಒಂದು ಸಿಂಪ್ಟಮ್ಸ್ ಹಿಂಗೆ ಬಂದು ಹೋಗುತ್ತೆ ಗ್ರೀನ್ ಕಲರು, ಓಕೆನಾ. ಪಿಗ್ಮೆಂಟೇಷನ್ನು ಅದು ಗ್ರೀನ್ ಕಲರ್ದು ಅಲ್ವಾ. ಮೇಯ್ನ್ ಏನಂದರೆ ಗ್ರೀನ್ ಕಲರೇ ಇದು ಒರಿಜಿನಲ್ಲು. ಇದೆಲ್ಲ ಮ್ಯೂಟೇಷನ್ ತೆಗ್ದಿರೋದು ಲ್ಯಾಬಲ್ಲಿ. ಈ ಬ್ಲೂ ಕಲರು ಇರಲಿ ಅದೆಲ್ಲ ಮ್ಯೂಟೇಷನ್ ತೆಗ್ದಿರೋದು ಇವೆಲ್ಲ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕೂತವನೆ. ಇದು ಗಂಡಿದು. ಹೆಣ್ಣನ್ನು ನೋಡ್ಬೋದು ಅಂದರೆ ಹೆಣ್ಣು ನಾನು ತಂದಿಲ್ಲ, ಹೆಣ್ಣು ಮರಿ ಬೇರೆ ಥರ ಇರುತ್ತೆ. ಆದರೆ ನೋಡೋಕೆ ಸ್ವಲ್ಪ ಒಂದೇ ಥರ ಇರ್ತವೆ. ಆ ಡಿಫ್ರೆನ್ಸ್ ಗೊತ್ತಾಗಬೇಕು ಅಂದರೆ ಸ್ವಲ್ಪ ನಿಮಗೆ ಎಕ್ಸ್ಪೀರಿಯೆನ್ಸ್ ಆಗಬೇಕು. ಸೊ ಅವನು ಅಲ್ಲಿ ಕೂತವನೆ ಶಿಷ್ಯ. ಇಡೀ ಅವನ್ನ ಎತ್ಕೊಂಡ್ಬಿಡ್ತೀನಿ ಕೈಯಲ್ಲಿ. ನೀವು ನೋಡ್ತಾ ಇರ್ಬೋದು ಎಷ್ಟು ಬ್ರೈಟ್ ಆಗಿದ್ದಾನೆ, ಬ್ಲೂ ಕಲರಲ್ಲಿ, ಸ್ಕೈ ಬ್ಲೂ ಕಲರಲ್ಲಿ. ತುಂಬ 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 ಮಸ್ಕ್ಯುಲರ್ ಆಗೂ ಇದ್ದಾನೆ ಈ ವಯಸ್ಸಲ್ಲೇ. ಆ್ಯಂಡ್ ನೀವು ನೋಡ್ತಾ ಇರ್ಬೋದು ಇದೆಲ್ಲ ಶೆಡ್ಡಿಂಗು ಪೊರೆ ಬಿಡುತ್ತೆ ಅಂತ ಹೇಳ್ತಾರೆ ಗೊತ್ತಾ. ಅವು ಆ ಥರ ಇವು ಕೂಡ ಪೊರೆ ಬಿಡ್ತವೆ. ಯಾಕಂದರೆ ಇವು ಕೂಡ ರೆಪ್ಟೈಲ್ ಫ್ಯಾಮಿಲಿ ಅಲ್ವಾ. ಸೊ ಇದು ಕೂಡ ಪೊರೆ ಬಿಟ್ಟಾಗ ಇದ್ರದ್ದು ಏಜ್ ಬೆಳೀತಿದೆ, ಇದು ಒಳ್ಳೆ ಆರೋಗ್ಯವಾಗಿದೆ ಅಂತ ಅರ್ಥ. ಸೊ ಇದಕ್ಕೆ ನೀವು ಸಾಕಬೇಕು ಅಂದ್ರೆ ಏನೇನು ಬೇಕು, ನನಗೆ ಎಂಕ್ಲೋಜರ್ ಸೆಟಪ್ ಬೇಕು, ಮತ್ತು ಏನೇನು ರಿಕ್ವೈರ್ಡ್ ಇದೆ, ಏನೇನು ಬೇಕು ನಿಮ್ಗೆ ಇದ್ರ ಬಗ್ಗೆ ನಾಲೆಡ್ಜು ನನಗೆ ಕಮೆಂಟ್ ಹಾಕಿ. ದಯವಿಟ್ಟು ಅದ್ರ ಬಗ್ಗೆ ನಾನು ವೀಡಿಯೋ ಮಾಡ್ತೀನಿ. ಒಂದೇ ವೀಡಿಯೋದಲ್ಲಿ ಅಷ್ಟು ಕವರ್ ಮಾಡೋಕ್ಕೋದ್ರೆ ವೀಡಿಯೋ ಲೆಂತ್ ಆಗಿಬಿಡುತ್ತೆ ಆ್ಯಂಡ್ ಬೋರ್ ಆಗಿಬಿಡುತ್ತೆ ಕೇಳೋಕ್ಕೆ. ಅದಕ್ಕೋಸ್ಕರ ಸೊ ಗಾಯ್ಸ್, ಬೇಕು ಅಂದರೆ ಡಿಸ್ಕ್ರಿಪ್ಷನಲ್ಲೆಲ್ಲ ಡೀಟೇಲ್ಸ್ ಇರುತ್ತೆ. ಬೇಗ ಬನ್ನಿ, ನಿಮ್ಮ ಫಸ್ಟ್ ಪೆಟ್ಟು ನಿಮ್ಮದಾಗಿಸ್ಕೊಳ್ಳಿ ಅಷ್ಟೇ. ಟೇಕ್ ಕೇರ್, ಲವ್ ಯು ಆ್ಯಂಡ್ ಬಾಯ್.